27 ಸ್ಪರ್ಶಾನ್ ಕೃತ್ವಾ ಬಹಿರ್ವಾಕ್ಯಾಶ್ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೋ ಸಮೋ ಕೃತ್ವಾ ನಾಸಾಭ್ಯಂತರಚಾರಿಣೋ ಸ್ಪರ್ಶಾನ್ ಕೃತ್ವಾ ಬಹಿಃ ವಾಕ್ಯಾನ್ ಚಕ್ಷುಃ ಚ ಏವ ಅಂತರೆ ಭ್ರುವೋಃ ಪ್ರಾಣಾಪಾನೌ ಸಮೌ ಕೃತ್ವಾ ನಾಸಾಭ್ಯಂತರಚಾರಿಣೋ ಅಂದ್ರೆ ಧ್ಯಾನವನ್ನ ಮಾಡುವಂತ ಕ್ರಮವನ್ನ ಶ್ರೀಕೃಷ್ಣ ಪರಮಾತ್ಮ ತಿಳಿಸಿಕೊಡ್ತಾ ಇದ್ದಾನೆ. ಮುಂದಿನ ಅಧ್ಯಾಯ ಆತ್ಮ ಸಂಯಮ ಯೋಗ ಅಥವಾ ಧ್ಯಾನ ಯೋಗ ಎಂಬುದಾಗೆಲ್ಲ ಹೆಸರು. ಅಲ್ಲೂ ಮತ್ತು ಇನ್ನೊಂದು ರೀತಿಯಲ್ಲಿ ಇದರದ್ದೇ ಪ್ರಕಾರವನ್ನ ಕೃಷ್ಣ ಪರಮಾತ್ಮ ನಿರೂಪಣೆಯನ್ನ ಮಾಡ್ತಾನೆ. ಇಲ್ಲಿ ಧ್ಯಾನದ ಕ್ರಮವನ್ನು ಹೇಳ್ತಾ ಇರತಕ್ಕಂಥದ್ದು ವಾಕ್ಯಾನ್ ಬಹಿಃ ಕೃತ್ವ ಸ್ಪರ್ಶಾನ್ ಬಹಿಃ ಕೃತ್ವ ಅಂದ್ರೆ ವಾಕ್ಯಾನ್ ಸ್ಪರ್ಶಾನ್ ಬಹಿಃ ಕೃತ್ವ. ಫಸ್ಟ್ ಧ್ಯಾನ ಮಾಡೋಕ್ಕೆ ಮೊದಲನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ಧ್ಯಾನ ಅನ್ನೋದು ಒಂದೇ ಸರಿಗೆ ಆಗುವಂಥದ್ದಲ್ಲ, ವಿವಿಧ ಹಂತಗಳು. ಮೊದಲು ಏನ್ ಮಾಡಬೇಕು? ವಾಕ್ಯಾನ್ ಸ್ಪರ್ಶಾನ್ ಬಹಿಃ ಕೃತ್ವ. ಧ್ಯಾನದ ಮೊದಲ ಹಂತ ಇದು ವಾಕ್ಯ ಸ್ಪರ್ಶಗಳು. ವಾಕ್ಯ ಸ್ಪರ್ಶಗಳು ಅಂತ ಹೇಳಿದ್ರೆ, ನಾವು ನಮ್ಮ ಹೊರಗಿನ ಪ್ರಪಂಚದಲ್ಲಿ ಇರುವಂತ ವಿಷಯ ಪದಾರ್ಥಗಳನ್ನ ಗ್ರಹಣ ಮಾಡ್ತೀವಲ್ಲ, ಕಣ್ಣಿನಿಂದ ಬಣ್ಣ ಗ್ರಹಣ ಮಾಡ್ತೇವೆ, ಕಿವಿಯಿಂದ ಶಬ್ದವನ್ನ ಗ್ರಹಣ ಮಾಡ್ತೇವೆ, ಚರ್ಮದಿಂದ ಸ್ಪರ್ಶವನ್ನ ಗ್ರಹಣ ಮಾಡ್ತೇವೆ, ನಾಲಿಗೆಯಿಂದ ರುಚಿ ಗ್ರಹಣ ಮಾಡ್ತೇವೆ, ಮೂಗಿನಿಂದ ಗಂಧವನ್ನ ಗ್ರಹಣ ಮಾಡ್ತೇವೆ. ಇದಕ್ಕೆಲ್ಲ ಹೆಸರು ವಾಕ್ಯ ಸ್ಪರ್ಶಗಳು ಅಂತ ಹೆಸರು. ಅಂತಹ ವಾಕ್ಯ ಸ್ಪರ್ಶಗಳನ್ನ ಬಹಿಃಕೃತ್ವ ಹೊರಗೆ ಹಾಕಬೇಕು. ಅಂದ್ರೆ ಕಣ್ಣು ಬಣ್ಣದ ಕಡೆಗೆ ಆಕರ್ಷಿತವಾಗಬಾರದು, ಕಿವಿ ಶಬ್ದದ ಕಡೆಗೆ ಆಕರ್ಷಿತವಾಗಬಾರದು ಎಂಬುದಾಗೆಲ್ಲ ಅದರ ಅಭಿಪ್ರಾಯ. ಹೀಗೆ ವಾಕ್ಯ ಸ್ಪರ್ಶಗಳೆಲ್ಲವನ್ನು ಕೂಡ ಹೊರ ಹಾಕೋದು ಅಂದ್ರೆ ವಾಕ್ಯ ಸ್ಪರ್ಶಗಳ ಕಡೆಗೆ ಇರತಕ್ಕಂಥ ಆಕರ್ಷಣೆಯನ್ನ ಕಳೆದುಕೊಳ್ಳೋದು ಅಂತ ಅರ್ಥ. ಇದು ಧ್ಯಾನದ ಮೊದಲನೇ ಹಂತ. ಅಲ್ಲಿಗೆ ನಮ್ಮ ಇಂದ್ರಿಯಗಳು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎಲ್ಲ ಇದೆ, ಇದು ಕೂಡ ಅವುಗಳ ಕೆಲಸ ಮಾಡದಂತೆ ನಾವು ಇಟ್ಕೊಳ್ಬೇಕು ಅಂತ ಅರ್ಥ. ನೋಡಿ, ಮುಖ್ಯ ಕಣ್ಣು ಏನನ್ನಾದ್ರೂ ನೋಡ್ತು ಅಂತಾದ್ರೆ ಆಗ ಅದನ್ನ ಸವಿಬೇಕು ಅಂತ ಆಸೆ ಹುಟ್ಟುತ್ತೆ. ಹಾಗಾಗಿ ಕಣ್ಣು ಹೊರಗಿನ ಪ್ರಪಂಚವನ್ನ ನೋಡೋದನ್ನ ನಿಲ್ಲಿಸ್ಬೇಕಾಗತ್ತೆ. ಅದಕ್ಕೇನ್ ಮಾಡಬೇಕು? ಕಣ್ಣು ಹೊರಗಿನ ಪ್ರಪಂಚವನ್ನ ನೋಡಬಾರದು. ಕಣ್ಣಿಗೆ ನಮ್ಮ ಒಳಗಿನ ಪ್ರಪಂಚವನ್ನ ನೋಡುವ ಶಕ್ತಿ ಇಲ್ಲ. ಕಣ್ಣು ಮುಚ್ಚಿದ್ರೆ ಒಳಗಿನ ಪ್ರಪಂಚ ಕಾಣುತ್ತಾ? ಕಾಣಲ್ಲ. ಕಣ್ಣು ಮುಚ್ಚಿದ್ರೆ ಹೊರಗಿಂದೇನು ಕಾಣಲ್ಲ ಅಷ್ಟೇ ಹೊರತು ಒಳಗಿರುವಂತ ಭಗವಂತ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ನಮಗೇನು ಕಣ್ಣಿದೆ, ಈ ನಮ್ಮ ಕಣ್ಣಿನಿಂದಾಗಿ ಒಳಗಿನ ಭಗವಂತನ ಪ್ರತೀಕವನ್ನ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಕಣ್ಣು ಮುಚ್ಚಿಬಿಟ್ರೆ ದೇಹಕ್ಕೆ ಆಯಾಸ ಆಗಿದ್ರೆ ನಿದ್ರೆ ಬರುವಂತ ಸಾಧ್ಯತೆ ಇರುತ್ತೆ. ಅಥವಾ ಕಣ್ಣು ಮುಚ್ಚಿದ್ರೆ ಇನ್ನೊಂದು ಸಮಸ್ಯೆ, ಕಣ್ಣು ತೆಗೆದಾಗ ನಾವು ಎಷ್ಟು ನೋಡ್ತೀವೋ ಅದಕ್ಕಿಂತ ಹೆಚ್ಚಿನ ದೃಶ್ಯಗಳು ಕಣ್ಣು ಮುಂದೆ ಬರ್ತಾ ಹೋಗುತ್ತೆ. ಅದರಿಂದಾಗಿ ಕಣ್ಣು ತೆಗೆದ್ರೆ ಹೊರಗೆ ಸುತ್ತಮುತ್ತ ಇರುವಂತದ್ದೆಲ್ಲ ಕಾಣುತ್ತೆ. ಕಣ್ಣು ಮುಚ್ಚಿಬಿಟ್ರೆ ನಿದ್ರೆ ಬರುವಂತ ಸಾಧ್ಯತೆ ಇರುತ್ತೆ. ಅಥವಾ ಕಣ್ಣು ತೆಗೆದಾಗ ಏನು ನೋಡ್ತೀವೋ ಅದಕ್ಕಿಂತಲೂ ಜಾಸ್ತಿ ನೋಡುವಿಕೆ, ಆಲೋಚನೆಯಲ್ಲಿ ನಾವು ಅದನ್ನ ಆಲೋಚನೆ ಮಾಡ್ತಾ ಬರ್ತೀವಿ. ನಮ್ಮ ಕಲ್ಪನೆಯಲ್ಲಿ ಎಲ್ಲವನ್ನು ಕೂಡ ಕಾಣ್ತಾ ಹೋಗ್ತೇವೆ. ಹಾಗೆ ಕಣ್ಣು ಮುಚ್ಚಿದ್ರೂ ಸಮಸ್ಯೆ, ಕಣ್ಣು ತೆಗೆದರೂ ಸಮಸ್ಯೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಚಕ್ಷುಶ್ಚೈವ ಅಂತರೇ ಭ್ರುವೋಃ. ಕಣ್ಣನ್ನ ನಮ್ಮ ಎರಡು ಹುಬ್ಬುಗಳ ಮಧ್ಯದಲ್ಲಿ ಇಡಬೇಕು ಅಂತ. ಅಂದ್ರೆ ಕಣ್ಣನ್ನ ಎರಡು ಹುಬ್ಬುಗಳ ಮಧ್ಯದಲ್ಲಿ ಇಡುವುದು ಅಂತ ಹೇಳಿದ್ರೆ ಕಣ್ಣಿನ ದೃಷ್ಟಿ. ಚಕ್ಷು ಏಕವಚನ ಪ್ರಯೋಗ, ಅದಕ್ಕೆ ದ್ವಿವಚನ ಪ್ರಯೋಗ ಮಾಡಿಲ್ಲ. ಎರಡೂ ಕಣ್ಣಂದ್ರೆ ಕಣ್ಣಿನ ಗೋಲಕ ಅಲ್ಲ. ಕಣ್ಣೆರಡಾದರೂ ದೃಷ್ಟಿ ಒಂದೇ ಅಲ್ವಾ? ನೋಡಿ, ಒಂದು ಕಣ್ಣು ಒಂದ್ ಕಡೆ, ಮತ್ತೊಂದು ಕಡೆ ನೋಡುತ್ತಾ? ಇಲ್ಲ. ಕಣ್ಣೆರಡಾದರೂ ಕೂಡ ದೃಷ್ಟಿ ಒಂದೇ. ಕಿವಿ ಎರಡಾದರೂ ಕೂಡ ಒಂದೊಂದು ಕಿವಿಯಿಂದ ಒಂದೊಂದು ಶಬ್ದವನ್ನು ಕೇಳಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಶ್ರವಣ ಮಾಡೋದು ಒಂದನ್ನೇ. ಮೂಗಿನ ಹೊಳ್ಳೆಗಳೆರಡಾದರೂ ಕೂಡ ಆಘ್ರಾಣಿಸುವ ಗಂಧ ಒಂದೇ ಆಗಿರುತ್ತೆ. ಹಾಗೆ ನಮ್ಮ ಕಣ್ಣುಗಳು ಎರಡಾದರೂ ಕೂಡ ದೃಷ್ಟಿ ಒಂದೇ ಆಗಿರುತ್ತೆ. ಹಾಗಾಗಿ ಚಕ್ಷುಹು ಅಂದ್ರೆ ಕಣ್ಣಿನ ದೃಷ್ಟಿಯನ್ನ ಅದನ್ನ ಭ್ರುವೋಹೋ ಅಂತಾರೆ. ಭ್ರು ಅಂತ ಹೇಳಿದ್ರೆ ನಮ್ಮ ಹುಬ್ಬುಗಳು ಅಂತ ಅರ್ಥ. ಭ್ರುವೋಹೋ ಅಂತರೇ ಕೃತ್ವ ಅಂದ್ರೆ ಮುಂದೇನು ಬರುತ್ತೆ, ಸಂಪ್ರೇಕ್ಷಣಾಸಿಕಾಗ್ರಂ ತ್ವಂ ದಿಶಶ್ಚ ಅನವಲೋಕಯನ್ ಎಂಬುದಾಗಿ ಕೃಷ್ಣ ಪರಮಾತ್ಮ ಮುಂದೆ 6ನೇ ಅಧ್ಯಾಯದಲ್ಲೂ ಕೂಡ ಇದನ್ನು ಹೇಳ್ತಾನೆ. ಚಕ್ಷುಹು ಚೈವ ಅಂತರೇ ಭ್ರುವೋಹೋ, ಎರಡೂ ಹುಬ್ಬುಗಳ ಮಧ್ಯದಲ್ಲಿ ನಮ್ಮ ಚಕ್ಷುರಿಂದ್ರಿಯ ಬಂದು ನೆಲೆ ನಿಲ್ಲಬೇಕು. ಅಂದ್ರೆ ಎರಡೂ ಹುಬ್ಬುಗಳ ಮಧ್ಯದಲ್ಲಿ ನಮ್ಮ ಕಣ್ಣಿನ ದೃಷ್ಟಿ ಇರಬೇಕು ಅಂತ ಅರ್ಥ. ಆಜ್ಞಾಚಕ್ರ ಅಂತ ಕರೀತಾರೆ. ಎರಡು ಹುಬ್ಬುಗಳ ಮಧ್ಯದ ಭಾಗ
ಅಂದ್ರೆ ತಲೆ ಮೇಲೆ ಇರತಕ್ಕಂಥದ್ದು ಸಹಸ್ರಾರ ಚಕ್ರ. ಅಲ್ಲಿ ಇರುವಂತ ಪರಮಾತ್ಮನನ್ನ ಅಥವಾ ಸಹಸ್ರಾರ ಚಕ್ರದ ಮೂಲಕವಾಗಿ ಯೋಗಿಗಳು ತಮ್ಮ ಪ್ರಾಣವನ್ನ ಬಿಡುವಂಥದ್ದು. ಅಂದ್ರೆ ದೇಹದ ಷಟ್ಚಕ್ರಗಳೇನಿದ್ದಾವೆ ಒಂದೊಂದೇ ಚಕ್ರದಿಂದ ಮೇಲಕ್ಕೆ ಬಂದು ನಮ್ಮ ಹುಬ್ಬುಗಳ ಮಧ್ಯದಲ್ಲಿ ಇರತಕ್ಕಂಥ ಚಕ್ರಕ್ಕೆ ಆಜ್ಞಾಚಕ್ರ ಅಂತ ಹೆಸರು. ಆಜ್ಞಾಚಕ್ರದಿಂದ ಮೇಲಿನ ಹಂತ ಅಂತಂದ್ರೆ ಸಹಸ್ರಾರ ಚಕ್ರ. ಆ ಸಹಸ್ರಾರ ಚಕ್ರಕ್ಕೆ ಹೋಗಬೇಕಾದ್ರೆ ಬಾಗಿಲು ದ್ವಾರದ ರೂಪದಲ್ಲಿ ಇರತಕ್ಕಂಥದ್ದು ಹುಬ್ಬುಗಳ ಮಧ್ಯದಲ್ಲಿ ಇರತಕ್ಕಂಥ ಆಜ್ಞಾಚಕ್ರ. ಕಣ್ಣನ್ನ ನಾವೆಲ್ಲಿ ಕೇಂದ್ರೀಕರಿಸಬೇಕು? ಕಣ್ಣು ಅಂದ್ರೆ ಕಣ್ಣಿನ ದೃಷ್ಟಿ. ಕಣ್ಣಿನ ದೃಷ್ಟಿಯನ್ನು ಎಲ್ಲಿ ಕೇಂದ್ರೀಕರಿಸಬೇಕು ಅಂತ ಹೇಳಿದ್ರೆ ಹುಬ್ಬುಗಳ ಮಧ್ಯದಲ್ಲಿ ಕಣ್ಣಿನ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು ಅಂತ ಅರ್ಥ. ಚಕ್ಷುಶ್ಚೈವ ಅಂತರೇ ಭ್ರುವೋ, ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಕಣ್ಣಿನ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು. ಇಲ್ಲಿಗೆ ಮೊದಲು ವಿಷಯ ಪದಾರ್ಥಗಳ ಸಂಪರ್ಕ ಬಿಡಬೇಕು. ಯಾವ ಇಂದ್ರಿಯಗಳು ಕೂಡ ಪ್ರಾಪಂಚಿಕ ವಿಷಯವನ್ನು ನೋಡಬಾರದು. ಕಣ್ಣು ನಮ್ಮ ಎರಡೂ ಹುಬ್ಬುಗಳ ಮಧ್ಯದಲ್ಲಿ ಕಣ್ಣಿನ ದೃಷ್ಟಿ ಕೇಂದ್ರೀಕೃತವಾಗಬೇಕು. ಪ್ರಾಣಾಪಾನೋ ಸಮೋ ನಾಸಾಭ್ಯಂತರ ಚಾರಣೋ ಪ್ರಾಣಾಪಾನೋ, ನಾಸಾಭ್ಯಂತರ ಚಾರಣೋ ಪ್ರಾಣಾಪಾನೋ ಅಂದ್ರೆ ಮೂಗಿನ ಒಳಗೆ ಮತ್ತು ಹೊರಗೆ. ಇದು ಮುಂದಿನ ಹಂತವನ್ನು ಕೃಷ್ಣ ಹೇಳ್ತಿದ್ದಾನೆ. ಮೂಗಿನ ಒಳಗೆ ಮತ್ತು ಹೊರಗೆ ಹೋಗ್ತಕ್ಕಂತಹ ಪ್ರಾಣ ಮತ್ತು ಅಪಾನ. ಪ್ರಾಣ ಮತ್ತು ಅಪಾನ. ಪ್ರಾಣ ಅಂದ್ರೆ ಪೂರಕ ವಾಯು, ಅಪಾನ ಅಂದ್ರೆ ಹೊರಗೆ ಬಿಡತಕ್ಕಂಥ ವಾಯು. ಅಂದ್ರೆ ನಾವು ಬಲಮೂಗಿನಿಂದ ಉಸಿರನ್ನ ಹೊರಗೆ ಬಿಡುವಂಥದ್ದು, ಎಡಮೂಗಿನಿಂದ ಉಸಿರನ್ನ ಒಳಗೆ ತೆಗೆದುಕೊಳ್ತಕ್ಕಂಥದ್ದು. ಮೊದಲು ನಮ್ಮ ಬಲಮೂಗಿನಿಂದ ದೇಹದ ಒಳಗೆ ಇರತಕ್ಕಂತಹ ಕಶ್ಮಲಗಳನ್ನು ಹೊರಗೆ ಹಾಕ್ತಕ್ಕಂಥದ್ದು. ಬಲಮೂಗಿನಿಂದ ಹೊಸರನ್ನು ಹೊರಗೆ ಬಿಡಬೇಕು, ಅದಕ್ಕೆ ಅಪಾನ ಅಂತ ಹೆಸರು. ಎಡಮೂಗಿನ ಮೂಲಕವಾಗಿ ಶುದ್ಧವಾದ ಗಾಳಿಯನ್ನ ಒಳಗೆ ಹೇಳ್ಕೊಳ್ಬೇಕು, ಅದಕ್ಕೆ ಪ್ರಾಣ ಅಂತ ಹೇಳ್ಕೊಳ್ಬೇಕು. ಈ ಕ್ರಿಯೆ ನಿರಂತರವಾಗಿ ನಡೀತಾ ಇರುತ್ತೆ. ಉಸಿರು ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ, ಒಳಗೆ ಹೋಗುತ್ತೆ, ಹೊರಗೆ ಬರುತ್ತೆ. ಈ ಪ್ರಕ್ರಿಯೆ ಎಂಬುವಂಥದ್ದು ನಿರಂತರವಾಗಿ ನಡೀತಾ ಇರುತ್ತೆ. ಅದನ್ನ ಸಮೋಕೃತ್ವ, ಸಮಾನವಾಗಿ ಮಾಡಿಕೊಳ್ಬೇಕು. ಅಂದ್ರೆ ಸಮಾನವಾಗಿ ಮಾಡಿಕೊಳ್ಳುವುದು ಅಂತ ಹೇಳಿದ್ರೆ ಪ್ರಾಣವೂ ಇಲ್ಲ, ಅಪಾನವೂ ಇಲ್ಲ. ಅಂದ್ರೆ ನಾವು ಹೊರಗಿನ ಗಾಳಿಯನ್ನ ಒಳಗೆ ತೆಗೆದುಕೊಳ್ತಾ ಇಲ್ಲ, ಒಳಗಿನ ಗಾಳಿಯನ್ನ ಹೊರಗೆ ಬಿಡುತ್ತಾ ಇಲ್ಲ. ಈ ರೀತಿಯಲ್ಲಿ ಪ್ರಾಣಾಪಾನೋ ಸಮೋಕೃತ್ವ. ಅದಾದ ನಂತರದಲ್ಲಿ ಆ ನಾಸಾಭ್ಯಂತರ ಚಾರಣೋ ಪ್ರಾಣಾಪಾನೋ, ಮೂಗಿನ ಅಭ್ಯಂತರಗಳಲ್ಲಿ, ಅಂದ್ರೆ ಮೂಗಿನ ಅಭ್ಯಂತರಗಳಲ್ಲಿ ಅಂತ ಹೇಳಿದ್ರೆ ಮೂಗಿನ ಆ ಕಡೆ ಈ ಕಡೆ ಬದಿಗಳಲ್ಲಿ ತಿರುಗಾಡತಕ್ಕಂಥ ಪ್ರಾಣ ಮತ್ತು ಅಪಾನ, ಒಳಗೆ ಬರತಕ್ಕಂಥದ್ದು ಹೊರಗೆ ಹೋಗ್ತಕ್ಕಂಥ ಏನು ವಾಯು ಇದೆ ಅದನ್ನ ಸಮಾನವಾಗಿ ಮಾಡಿಕೊಳ್ಬೇಕು. ಸಮಾನವಾಗಿ ಮಾಡಿಕೊಳ್ಳುವುದಂದ್ರೆ ಕುಂಭಕ ಸ್ಥಿತಿಯಲ್ಲಿ ಇರುವಂಥದ್ದು. ಕುಂಭಕ ಅಂದ್ರೆ ಕುಂಭವತು ಉಚ್ಛ್ವಾಸ ನಿಶ್ವಾಸ ರಹಿತಂ. ಆ ಕಡೆ ಒಂದು ಮಡಿಕೆ, ಅದು ಗಾಳಿಯನ್ನು ಹೊರಗೆ ಬಿಡುವುದೂ ಇಲ್ಲ. ಕುಂಭ ಅಂದ್ರೆ ಮಡಿಕೆ ಅಂತ ಅರ್ಥ. ಮಡಿಕೆ ತನ್ನೊಳಗಿದ್ದ ಗಾಳಿಯನ್ನು ಹೊರಗೆ ಹಾಕಲ್ಲ, ಅಥವಾ ಹೊರಗಿದ್ದ ಗಾಳಿಯನ್ನು ಮತ್ತೆ ಹೊಸದಾಗಿ ಒಳಗೆ ತಗೊಳಲ್ಲ. ಒಳಗೆ ತಗೊಳೋದು, ಹೊರಗೆ ಬಿಡೋದು, ಒಳಗೆ ತಗೊಳೋದು, ಹೊರಗೆ ಬಿಡೋದು ಇಲ್ಲವೇ ಇಲ್ಲ. ಒಮ್ಮೆ ಅಲ್ಲಿ ಗಾಳಿ ತುಂಬಿತು ಅಂದ್ರೆ ತುಂಬಿದ ಗಾಳಿ ಹಂಗೆ ಇರುತ್ತೆ. ಆ ತರ ಕುಂಭದಂತೆ ನಮ್ಮ ಕಂಠ, ಶಿರಸ್ಸು ಅದೇನಾಗಿರಬೇಕು? ಉಸಿರಾಟವಿಲ್ಲದೇನೆ, ಹೊರಗಿನ ಗಾಳಿ ತಗೊಳೋದಿಲ್ಲ, ಒಳಗಿನ ಗಾಳಿ ಬಿಡೋದಿಲ್ಲ. ಆ ರೀತಿಯಲ್ಲಿ ನಮ್ಮ ದೇಹದ ಒಳಗಡೆನೆ ವಾಯು ಸಂಚಾರವಾಗ್ತಾ ಇರುತ್ತೆ. ನವರಂಧ್ರಗಳನ್ನು ಕೂಡ ಮುಚ್ಚಿಕೊಳ್ಬೇಕು, ಗಾಳಿ ಹೋಗ್ಲಿಕ್ಕೆ ಅವಕಾಶ ಕೊಡಬಾರದು. ಆ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು. ಇದು ಧ್ಯಾನದ ಒಂದು ಹಂತ. ಇದು ಧ್ಯಾನ ಮಾಡ್ತಾ ಇಲ್ಲ. ಈಗ ಧ್ಯಾನ ಮಾಡ್ಲಿಕ್ಕೆ ಬೇಕಾದ ತಯಾರಿಯನ್ನ ಕೃಷ್ಣ ಹೇಳಿದ್ದು. ಮೊದಲು ಹೊರಗಿನ ಪದಾರ್ಥಗಳನ್ನ ನಾವು ನೋಡೋದನ್ನ, ಕೇಳೋದನ್ನ, ಮುಟ್ಟೋದನ್ನ, ಆಘ್ರಾಣಿಸುವುದನ್ನ ಬಿಡಬೇಕು. ನಮ್ಮ ಕಣ್ಣಿನ ದೃಷ್ಟಿಯನ್ನ ಹುಬ್ಬುಗಳ ಮಧ್ಯದಲ್ಲಿ ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸಬೇಕು. ಪ್ರಾಣ ಅಪಾನ ಉಸಿರಾಟವನ್ನ ಮೇಲೆ ಕೆಳಗೆ ಯಾವುದು ಕೂಡ ಮಾಡದೇನೆ ಕುಂಭಕ ಸ್ಥಿತಿಯಲ್ಲಿ ಇರಬೇಕು. ಇದಿಷ್ಟು ಧ್ಯಾನದ ಒಂದು ಪ್ರಾಥಮಿಕವಾಗಿರತಕ್ಕಂಥ ಹಂತಗಳು. ಇನ್ನು ಮುಂದಿನ ಶ್ಲೋಕದಲ್ಲಿ ಇದರ ಉಳಿದ ನಿರೂಪಣೆಯನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡ್ತಾನೆ. ಇದರ ಅನ್ವಯಾರ್ಥ ನೋಡೋಣ. ವಾಕ್ಯಾನ್ ಸ್ಪರ್ಶಾನ್, ವಾಕ್ಯ ಸ್ಪರ್ಶಗಳೆಲ್ಲವನ್ನೂ ಕೂಡ, ವಾಕ್ಯ ಸ್ಪರ್ಶಗಳು ಅಂತ ಹೇಳಿದ್ರೆ ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳಿಗೆ ಬರತಕ್ಕಂಥ ಜ್ಞಾನಗಳು, ಅದೆಲ್ಲವನ್ನೂ ಕೂಡ ನಿಯಂತ್ರಣದಲ್ಲಿ ಇಟ್ಟುಕೊಂಡು ವಾಕ್ಯೇಂದ್ರಗಳ ನಿಯಂತ್ರಣದ ಮೂಲಕವಾಗಿ ಕರ್ಮೇಂದ್ರಿಯ ನಿಯಂತ್ರಣ, ವಾಕ್ಯೇಂದ್ರಿಯ ಕರ್ಮೇಂದ್ರಿಯಗಳ ನಿಯಂತ್ರಣದ ಮೂಲಕವಾಗಿ ಮನೋನಿಯಂತ್ರಣವನ್ನು ಮಾಡ್ಕೊಳ್ಬೇಕು ಅಂತ ಅಭಿಪ್ರಾಯ. ಯಾಕಂದ್ರೆ ಮನಸ್ಸು ಚಂಚಲವಾಗಿತ್ತು ಅಂತಾದ್ರೆ ಕಣ್ಣು ಮುಚ್ಚಿ ಕೂತ್ರು, ಕಿವಿಗೆ ಹತ್ತಿ ಇಟ್ಕೊಂಡು ಕೂತ್ರು ಉಪಯೋಗ ಬರೋದಿಲ್ಲ. ಹಾಗಾಗಿ ಮನಸ್ಸು ಚಂಚಲವಾಗಬಾರದು. ಹಾಗಾಗಿ ಇದರ ಮುಖ್ಯ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಹೊರಗಿನ ಜಗತ್ತಿನ ಕಡೆಗೆ ನಮ್ಮ ಮನಸ್ಸು ಆಕರ್ಷಿತವಾಗಬಾರದು. ಏನೇನೋ ಜಗತ್ತಿನಲ್ಲಿರತಕ್ಕಂಥ ವಿಷಯ ಪದಾರ್ಥಗಳನ್ನ ಅನುಭವಿಸ್ಬೇಕು ಅನ್ನೋ ವಿಚಾರಕ್ಕೆ ಮನಸ್ಸು ಹರಿದು ಹೋಗಬಾರದು. ಹೀಗೆ ವಾಕ್ಯಾನ್ ಸ್ಪರ್ಶಾನ್ ಬಹಿಃ ಕೃತ್ವ ಚಕ್ಷುಃ ಚ
ಚಕ್ಷುಶ್ಚೈವ ಚಕ್ಷುಶ್ಚೈವ ಕಣ್ಣಿನ ದೃಷ್ಟಿಯನ್ನಾದರೂ ಭ್ರುವೋಹೋ ಎರಡೂ ಹುಬ್ಬುಗಳ ಅಂತರೆ ಮಧ್ಯಭಾಗದಲ್ಲಿ ಕೃತ್ವ ಮಾಡಿ, ಅಂದ್ರೆ ಕಣ್ಣಿನ ದೃಷ್ಟಿಯನ್ನು ಹುಬ್ಬಿನ ಮಧ್ಯಭಾಗದಲ್ಲಿ ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸಿ, ನಾಸಾಭ್ಯಂತರಚಾರಿಣೋ ಮೂಗಿನ ಒಳಗೂ ಮತ್ತು ಹೊರಗೂ ಸಂಚಾರವನ್ನ ಮಾಡುವಂತಹ ಪ್ರಾಣಾಪಾನೋ ಪ್ರಾಣ ಮತ್ತು ಅಪಾನ ಎಂಬುವಂತ ವಾಯುಗಳನ್ನು, ಪ್ರಾಣ ಅಂತ ಹೇಳಿದ್ರೆ ಒಳಗೆ ತೆಗೆದುಕೊಳ್ಳೋದು, ಅಪಾನ ಅಂದ್ರೆ ಹೊರಗೆ ಬಿಡತಕ್ಕಂಥದ್ದು, ರೇಚಕ ಮತ್ತು ಪೂರಕಗಳನ್ನು ಪೂರಕ ಮತ್ತು ರೇಚಕಗಳನ್ನು ಇವುಗಳನ್ನು ಸಮೋಕೃತ್ವ ಸಮಾನವಾಗಿ ಮಾಡಿಕೊಂಡು, ಅಂದ್ರೆ ಹೊರಗೂ ಬಿಡದೆ ಒಳಗೂ ತೆಗೆದುಕೊಳ್ಳದೆ ನಿರ್ವಿಕಾರ ಸ್ಥಿತಿಯಲ್ಲಿ ಇರುವಂತದ್ದು, ಅಂದ್ರೆ ಕುಂಭಕ ಸ್ಥಿತಿಯಲ್ಲಿ ಇದ್ದವರಾಗಿ, ಸಮೋಕೃತ್ವ ಅಂದ್ರೆ ಕುಂಭಕ ಸ್ಥಿತಿಯಲ್ಲಿ ಇದ್ದವರಾಗಿ ನಾವೇನ್ ಮಾಡಬೇಕಾಗತ್ತೆ, ಧ್ಯಾನವನ್ನ ಮಾಡಬೇಕು ಅನ್ನೋದನ್ನ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಿದ್ದಾನೆ. ಸ್ಪರ್ಶಾನ್ ಕೃತ್ವಾ ಬಹಿರ್ವಾಕ್ಯಾನ್ ಚಕ್ಷುಶ್ಚೈವಾಂತರೆ ಭ್ರುವೋಃ ಪ್ರಾಣಾಪಾನೋ ಸಮೋ ಕೃತ್ವಾ ನಾಸಾಭ್ಯಂತರಚಾರಿಣೋ. ಶ್ರೀ ಕೃಷ್ಣಾರ್ಪಣಮಸ್ತು.